ಹಾಯ್ ಹಲೋ, ಸ್ವಾಗತ ಸುಸ್ವಾಗತ ಐ ಟಿ ಸ್ಕ್ವೇರಿಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್ ಶೆಟ್ಟಿ. ನಾನು ನಾರ್ಮಲ್ ಆಗಿ ಹಾರರ್ ಮತ್ತು ಸಸ್ಪೆನ್ಸ್ ಸ್ಟೋರಿಗಳನ್ನ ಹೇಳ್ತೀನಿ. ಅದೇ ಥರ ಇವತ್ತು ಒಂದು ಸಸ್ಪೆನ್ಸ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಇದ್ದೀನಿ. ನಾರ್ಮಲ್ ಆಗಿ ನೀವು ಅಪ್ಸರಿಯರ ಸ್ಟೋರಿ ಕೇಳೇ ಇರ್ತೀರ. ಕೆಲವರು ಅಜ್ಜ ಅಜ್ಜಿಯಿಂದ ಕೇಳಿರ್ತೀರ, ಕೆಲವರು ಬೇರೆ ಯಾರಿಂದವರೂ ಕೇಳಿರ್ತೀರ, ಅಥವಾ ಬುಕ್ಕಲ್ಲಿ ಓದಿರ್ತೀರ. ಅದೇ ಥರ ನಾನು ಇವತ್ತು ಹೇಳ್ತಾ ಇರೋ ಸ್ಟೋರಿ ಅಪ್ಸರಿಯರ ಸ್ಟೋರಿ, 9 ಅಪ್ಸರಿಯರ ಸ್ಟೋರಿ. ಇದು ಉತ್ತರಾಖಂಡದಲ್ಲಿ ನಡೆದ ರಿಯಲ್ ಘಟನೆಯ ಸ್ಟೋರಿ. ಈ ಸ್ಟೋರಿ ಬಂದುಬಿಟ್ಟು ನನ್ನ ಉತ್ತರಾಖಂಡದ ಫ್ರೆಂಡ್ ಒಬ್ಬ ಬಂದುಬಿಟ್ಟು ನನಗೆ ಹೇಳಿರೋದು. ಹಾಗೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸಾಕಷ್ಟು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಸಿಕ್ಕಿದೆ ನನಗೆ. ನಾನು ಆವಾಗಲೇ ಯೋಚನೆ ಮಾಡಿದೆ ಈ ವಿಷಯನ ನಿಮಗೂ ಸಹ ಹೇಳೋಣ ಅಂತ. ಹಾಗಾದರೆ ಹೋಗೋಣಲ್ಲ, ಬನ್ನಿ ನೋಡೋಣ ಆ 9 ಅಪ್ಸರಿಯರ ರಹಸ್ಯ. ನಮ್ಮ ದೇಶದಲ್ಲಿ ಆ ಥರದೊಂದು ಜಾಗ ಇದೆ. ಅಲ್ಲಿ ಅಪ್ಸರೆಯರು ಇರ್ತಾರೆ. ಅಷ್ಟೇ ಅಲ್ಲ, ಆ ಹಳ್ಳಿ ಜನರು ಸಹ ಅದನ್ನೇ ಹೇಳ್ತಾರೆ, ಅಲ್ಲಿ ಅವ್ರ ಅಪ್ಸರೆಯನ್ನ ನೋಡಿದಾರಂತೆ. सचमुच ही कुछ न कुछ है ऐसी शक्तियाँ जिस शक्ति को हम लोग आकर वो करते हैं। हाँ, दिखाई देती है कभी कभी। सफ़ेद वाइट रूम में पूरा सफ़ेद वस्त्र होता है। तो कभी कभी ये होता है कि जब यहाँ देवी हमारे यहाँ पांडव नृत्य होते हैं, तो जैसे वहाँ कस्थल में होते हैं, जागर होते हैं, तो उस समय वो दिखाई देते हैं ऊपर चोटी। खैट पर्वत आपको साक्षात स्वर्ग नजर आएगा। और आप देखिए खैट पर्वत में किस तरह परियां किस तरह नृत्य करती हैं, परियां किस तरह आती है, और परियां आपको निश्चित ही आशीर्वाद दे के जाएंगी। ಈವನ್ ಗೌರ್ಮೆಂಟ್ ಕೂಡ ಅಫಿಷಿಯಲಿ ಆ ಜಾಗದ ಹೆಸರನ್ನ ಅಪ್ಸರೆಯರ ದೇಶ ಅಂತ ಇಟ್ಟಿದ್ದಾರೆ. ಜಾಗದ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅಂದರೆ, ಅದೇ ಋಷಿಕೇಶದಿಂದ 133 ಕಿಲೋಮೀಟ್ರ್ ಇರುವ ಕಡ್ವಾ ಜಿಲ್ಲೆಯಿಂದ ಸ್ವಲ್ಪ ದೂರ ರೋಡ್ ಟ್ರಾವೆಲ್ ಮಾಡಿ, ಆಮೇಲೆ ಸ್ವಲ್ಪ ದೂರ ಬೈ ವಾಕ್ ಟ್ರಾವೆಲ್ ಮಾಡಿದ್ರೆ ಸಿಗೋದೇ ಅಪ್ಸರೆಯರ ದೇಶ ಕೈಟ್ ಪರ್ವತ್. ಆ ಹಳ್ಳಿಯಿಂದ 5 ಕಿಲೋಮೀಟ್ರ್ ದೂರದಲ್ಲಿರುವ ಈ ಕೈಟ್ ಪರ್ವತ್ ಹಲವಾರು ಕಥೆಗಳು, ಸಾವಿರಾರು ಮಿಸ್ಟ್ರಿಗಳಿಂದ ಕೂಡಿದೆ. ಅಷ್ಟೇ ಅಲ್ಲ, ಇಲ್ಲಿ ಹರಿಯುವ ಪಿಲಂಗನ ನದಿ ಈ ಜಾಗದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. 4 ಕಡೆಯಿಂದ ಹಸಿರಿನಿಂದ ತುಂಬಿರುವ ಈ ಜಾಗಕ್ಕೆ ಹೋದಾಗ ನಿಮಗಾಗೋ ಫೀಲಿಂಗ್, ಐ ಆಮ್ ದ ಟಾಪ್ ಆಫ್ ದ ವರ್ಲ್ಡ್. ಇಲ್ಲಿಂದ ನಿಮಗೆ ಕೇದಾರನಾಥ ಹಾಗೂ ಹಿಮಾಲಯದ ಬೆಟ್ಟಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಜಾಗ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಮಿಸ್ಟ್ರೀಸಿಂದ ಕೂಡಿದೆ. ಇಲ್ಲಿನ ವಿಶೇಷ ಏನಂದರೆ, ಇಲ್ಲಿ ಬೆಳೆಯುವ ಮರಗಳು ಯಾವತ್ತೂ ಬಾಗೋದಿಲ್ಲ. ಅಷ್ಟೇ ಅಲ್ಲ, ವರ್ಷದ 365 ದಿನ ಸಹ ಇಲ್ಲಿ ಹೂವು ಹಣ್ಣುಗಳಿಂದ ತುಂಬಿರುತ್ತೆ. ಇಲ್ಲಿ ಆಗುವ ಹೂವುಗಳು ಬೇರೆ ಎಲ್ಲೂ ಸಿಗೋಕ್ಕಾಗಲ್ಲ ನಮಗೆ. ಇಲ್ಲಿರುವ ಒಂದು ಗುಹೆಗೆ ಯಾವುದೇ ಅಂತ್ಯ ಇಲ್ಲ. ಈ ಗುಹೆ ಎಲ್ಲಿ ಹೋಗುತ್ತೆ, ಎಲ್ಲಿ ಎಂಡ್ ಆಗುತ್ತಂತ ಇವತ್ತಿನ ತನಕ ಯಾರಿಗೂ ಕಂಡುಹಿಡಿಯಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟೇ ಅಲ್ಲ, ಈ ಗುಹೆ ತುಂಬ ಹಾವಿನ ಹಾಗೂ ಇನ್ನಿತರ ಚಿತ್ರಗಳ ಬಿಡಿಸಲಾಗಿದೆ. ಈ ಜಾಗ ಇದೆಲ್ಲ ಕಾರಣಗಳಿಗಾಗಿ ಇಷ್ಟೊಂದು ಫೇಮಸ್ ಆಗಿದೆ. ಆದರೆ ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಇಲ್ಲಿ ಅಪ್ಸರೆಯರು ಕಾಣಿಸಿಕೊಳ್ಳೋದು. ಕೇಳಿಸ್ಕೊಂಡ್ರಲ್ಲ? ಹೌದು, ಇಲ್ಲಿ ನಿಜವಾಗ್ಲೂ ಅಪ್ಸರೆಯರು ಇರ್ತಾರೆ. ಇಲ್ಲಿನ ಊರಿನವರ ಪ್ರಕಾರ ಇಲ್ಲಿ ಅವರು ತುಂಬ ಸಲ ಆ ಅಪ್ಸರೆಯರನ್ನು ನೋಡಿದ್ದಾರಂತೆ. ಅದೇ ಕಾರಣಕ್ಕೆ ಈ ಜಾಗನ ಅಪ್ಸರೆಯರ ದೇಶ ಎಂತಾರೆ. ಅಲ್ಲಿನ ಜನ ಈ ಜಾಗನ ಪರಿಯೋಂಕ ದೇಶ್ ಅಂತ ಕರೀತಾರೆ. ಆ ಅಪ್ಸರೆಯರು ಎಲ್ಲಿಂದ ಬಂದರು, ಅವ್ರದ್ದು ಒರಿಜಿನ್ ಏನು ಅಂತ ನೋಡೋಣ ಬನ್ನಿ. ಇತಿಹಾಸದ ಪ್ರಕಾರ ಥೇರಿ ಗಢ್ವಾಲ್ನ ರಾಜ ಆಶಾ ರಾವತ್ ಕೆಲ ಸಮಯಗಳ ಕಾಲ ತೇಟ್ಗಾಂವ್ ಎಂಬ ಹಳ್ಳಿಯಲ್ಲಿ ಇರೋದಕ್ಕೆ ಬಂದಿರ್ತಾನೆ. ಅಲ್ಲಿ
ಅವನು ದೀಪಾ ಪವರ್ ಎಂಬ ಒಬ್ಬ ಸ್ನೇಹಿತನ ಮನೆಯಲ್ಲಿ ಇರ್ತಾನೆ. ಅವನು ಆ ರಾಜನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಒಂದಿನ ದೀಪಾ ಪವರ್ ಆ ರಾಜನ ಕೇಳ್ತಾನೆ, ನೀನು ಈ ಹಳ್ಳಿಗೆ ಬರಲು ಕಾರಣ ಏನು ಎಂದು. ಅದಕ್ಕೆ ಆ ರಾಜ ಹೇಳ್ತಾನೆ, ದೀಪಾ ಪವರ್ನ ಚಿಕ್ಕ ತಂಗಿಯಾದ ದೇವಾಳನ್ನು ಮದುವೆಯಾಗಲೆಂದು. ಇದನ್ನು ಕೇಳಿದ ಹಳ್ಳಿಯ ಜನರು ಮತ್ತು ದೇವಾಳು ತುಂಬ ಖುಷಿಯಾಗ್ತಾರೆ. ಅದೇ ಥರ ರಾಜ ದೇವಾಳನ್ನು ಮದುವೆ ಆಗ್ತಾನೆ. ಆಗ ದೇವಾಳು ತೆರಿಗಡ್ನ ರಾಣಿ ಆಗ್ತಾಳೆ. ಸ್ವಲ್ಪ ವರ್ಷದ ನಂತರ ಅವರಿಗೆ 9 ಹೆಣ್ಣು ಮಕ್ಕಳಾಗ್ತಾರೆ. ಅವರ ಸೌಂದರ್ಯ ದೇವತೆಗಳೇ ನಾಚುವಂತಿರುತ್ತದೆ. ಯಾವಾಗ ಅವರು 12 ವರ್ಷದವರಾಗ್ತಾರೋ ಆವಾಗ ಅವರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಲ್ಲಿ ನಾಗದೇವ ಅವರನ್ನು ತನ್ನ ರಾಣಿಯನ್ನಾಗಿ ಮಾಡಿಕೊಂಡಿರ್ತಾನೆ. ಅದೇ ದಿನ ಆ 9 ಅಕ್ಕ ತಂಗಿಯರು ಬೆಳಿಗ್ಗೆ ಎದ್ದು ಹೊರ ಬಂದಾಗ ಎಲ್ಲ ಕಡೆ ಕತ್ತಲೆಯಿಂದ ಕೂಡಿರುತ್ತದೆ. ಆದರೆ ಆ ಕೈಟ್ ಪರ್ವತದ ಮೇಲೆ ಮಾತ್ರ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ. ಆ ಸೂರ್ಯನ ಬೆಳಕನ್ನು ಹಿಂಬಾಲಿಸುತ್ತಾ ಹೊರಟ ಅವರು ಆ ಕೈಟ್ ಪರ್ವತ ತಲುಪುವಷ್ಟರಲ್ಲಿ ಅಪ್ಸರೆಯರಾಗಿ ಬದಲಾಗಿರುತ್ತಾರೆ. ಆ ಊರಿನ ಜನರ ಪ್ರಕಾರ ಇವತ್ತಿಗೂ ಸಹ ಆ ಅಪ್ಸರೆಯರು ಆ ಪರ್ವತದಲ್ಲಿ ಇರ್ತಾರೆ. सफ़ेद वाइट रूम में ಉತ್ತರಾಖಂಡದ ಪ್ರತಿಯೊಬ್ಬರಿಗೂ ಈ 9 ಅಪ್ಸರೆಯರ ಸ್ಟೋರಿಯ ಬಗ್ಗೆ ಪಕ್ಕಾ ನಂಬಿಕೆ ಇದೆ. ನಮಗೆ ಅಲ್ಲಿನ ಹಲವಾರು ಕಥೆಗಳು ಸಿಗುತ್ತೆ ಅಲ್ಲಿ ಅಪ್ಸರೆಯರು ಇದ್ದಾರೆ ಎಂದು. ಆದರೆ ಇದೊಂದು ಸ್ಟೋರಿಯಿಂದ ಅಲ್ಲಿ ಪಕ್ಕಾ ಕನ್ಫರ್ಮ್ ಆಗಿತ್ತು ಅಲ್ಲಿ ನಿಜವಾಗ್ಲೂ ಅಪ್ಸರೆಯರು ಇದ್ದಾರೆ ಎಂದು. ಬನ್ನಿ ನೋಡೋಣ ಆ ಸ್ಟೋರಿ ಏನೆಂದು. ಜೀತು ಬದ್ವಾಲ್ ಎಂಬ ರೈತ ಬಾಗಡಿ ಹಳ್ಳಿಯವನಾಗಿರ್ತಾನೆ. ಅವನು ಮತ್ತೆ ಅವನ ತಮ್ಮ ವ್ಯವಸಾಯ ಮಾಡಿ ತನ್ನ ಮನೆ ನಡೆಸ್ತಾ ಇರ್ತಾರೆ. ಪ್ರತಿ ವರ್ಷ ಜೀತು ಉಳುಮೆ ಮಾಡುವ ಸಮಯ ಬಂದಾಗ ಪಂಡಿತರ ಹತ್ರ ದಿನ ಕೇಳಿ ಉಳುಮೆ ಮಾಡ್ತಾ ಇದ್ದ. ಆದರೆ ಈ ಸಲ ತನ್ನ ತಮ್ಮನ್ನ ಕಳಿಸಿರ್ತಾನೆ ಪಂಡಿತರ ಹತ್ರ. ಆದರೆ ಪಂಡಿತರು ನೋಡಿದಾಗ ಯಾವುದೇ ಒಂದು ಒಳ್ಳೆ ದಿನ ಸಿಗೋದಿಲ್ಲ. ಇದನ್ನು ಕೇಳಿದ ಜೀತು ತಮ್ಮ ತುಂಬ ಬೇಸರ ಆಗಿರ್ತಾನೆ. ಆದರೆ ಪಂಡಿತರ ಹತ್ರ ತುಂಬ ವಿನಂತಿ ಮಾಡಿಕೊಂಡಾಗ ಪಂಡಿತರು ಒಂದು ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನ್ ಏನಂದರೆ, 2ನೇ ಹುಣ್ಣಿಮೆಯ ಮೊದಲ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮುಂಚೆ ತನ್ನ ಚಿಕ್ಕ ತಂಗಿಯಾದ ರೋಶನಿ ಕೈಯಲ್ಲಿ ವಿಮೆ ಮಾಡಿಸುವುದು. ಆ ವಿಷಯವನ್ನು ಜೀತು ಸಹೋದರ ಬಂದು ಜೀತುವಿಗೆ ಹೇಳ್ತಾನೆ. ಇದರಿಂದ ಜೀತು ತುಂಬ ಖುಷಿಯಾಗ್ತಾನೆ. ಆದರೆ ಜೀತುವಿನ ತಂಗಿ ತನ್ನ ಪತಿಯ ಮನೆಯಲ್ಲಿರ್ತಾಳೆ. ಅದು ಬೇರೊಂದು ಹಳ್ಳಿಯಾಗಿರುತ್ತೆ. ಅದು ತುಂಬ ದೂರದ ಹಳ್ಳಿಯಾಗಿದ್ದು ಜೀತು ತಾನೇ ಹೋಗಿ ಕರೆದುಕೊಂಡು ಬರಲು ರೆಡಿ ಆಗ್ತಾನೆ. ಯಾವಾಗ ಜೀತು ರೆಡಿಯಾಗಿದ್ದ ಆವಾಗ ತುಂಬ ಅಪಶಕುನಗಳು ಉಂಟಾಗುತ್ತೆ. ಅವನ ಮನೆಯ ಕುರಿ ತುಂಬ ಸೀನಿ ಬಿಡುತ್ತೆ. ಅದಕ್ಕೆ ಜೀತುವಿನ ತಾಯಿ ಇವತ್ತು ಹೋಗುವುದು ಬೇಡ, ಇನ್ನೊಂದು ದಿನ ಹೋಗು ಎಂದು ಹೇಳಿರ್ತಾರೆ. ಆದರೆ ಜೀತು ಅವನ ತಂಗಿಯನ್ನು ಕರೆದುಕೊಂಡು ಬರುವ ಖುಷಿಗೆ ಅವರ ಅಮ್ಮನ ಮಾತಿಗೆ ಅಷ್ಟು ಗಮನ ಕೊಡುವುದಿಲ್ಲ. ಅವನು ತನ್ನ ಕೊಳಲನ್ನು ಇಟ್ಕೊಂಡು ಸೀದಾ ರತ್ನಾಲ್ ಹಳ್ಳಿಗೆ ಹೊರಟು ಬಿಡ್ತಾನೆ. ರತ್ನಾಲ್ ತುಂಬ ದೂರದ ಊರಾಗಿತ್ತು. ಅದು ಗುಡ್ಡಗಾಡು ನದಿ ಸರೋವರಗಳ ನಡುವಿನ ಊರಾಗಿತ್ತು. ಜೀತು ತುಂಬ ದೂರ ನಡೆದ ನಂತರ ಅವನು ತಲುಪಿದ್ದ ಕೈಟ್ ಪರ್ವತ. ಅಲ್ಲಿಂದ ಸೌಂದರ್ಯ ನೋಡಿ ಜೀತು ತುಂಬ ಖುಷಿಯಾಗಿ ಬಿಟ್ಟಿದ್ದ. ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ತಂಪಾದ ಹವಾ, ಹಣ್ಣು, ಹೂವಿನಿಂದ ಕಂಗೊಳಿಸ್ತಾ ಇದ್ದ ಕೈಟ್ ಪರ್ವತ ನೋಡಿ ಜೀತು ತುಂಬ ಖುಷಿಯಾಗಿ ಬಿಟ್ಟಿದ್ದ. ಅವನಿಗೆ ನಂಬೋಕೆ ಆಗ್ತಿರಲಿಲ್ಲ ಭೂಮಿ ಮೇಲೆ ಇಂಥೊಂದು ಜಾಗ ಇದೆ ಎಂದು. ಅವನು ಅಲ್ಲಿನ ತಂಪಾದ ಹವಾವನ್ನು ಅನುಭವಿಸುತ್ತಾ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲೆಂದು ಕೂತು ತನ್ನ ಕೈಯಲ್ಲಿದ್ದ ಕೊಳಲನ್ನು ತಗೊಂಡು ಕಣ್ಣು ಮುಚ್ಚಿಕೊಂಡು ಊದಲು ಆರಂಭಿಸುತ್ತಾನೆ. ಅವನ ಕೊಳಲ ನಾದ ಹೇಗಿತ್ತು ಎಂದರೆ ಅಲ್ಲಿನ ಪೂರ ಪರ್ವತ ಮೈಮರೆತು ಬಿಟ್ಟಿತ್ತು. ಅಲ್ಲಿನ ಎಲೆಗಳು ಜೀತುವಿನ ಕೊಳಲ ನಾದಕ್ಕೆ
ನೃತ್ಯ ಮಾಡುತ್ತಿತ್ತು. ಜೀತು ತನ್ನ ಕೊಳಲನ್ನು ಊದುತ್ತಾ ಎಷ್ಟು ಮೈಮರೆತು ಬಿಟ್ಟಿದ್ದ ಎಂದರೆ ಅವನಿಗೆ ಸಮಯದ ಬಗ್ಗೆ ಅರಿವೇ ಇರಲಿಲ್ಲ. ಸ್ವಲ್ಪ ಸಮಯ ಕೊಳಲನ್ನು ಊದಿದ ನಂತರ ಜೀತುವಿಗೆ ಏನೋ ಒಂದು ಶಬ್ದದ ಅನುಭವ ಆಗುತ್ತದೆ. ಕಣ್ಣು ಬಿಟ್ಟು ನೋಡಿದರೆ ಅವನ ಮುಂದೆ ಆ 9 ಅಪ್ಸರೆಯರು ನೃತ್ಯ ಮಾಡುತ್ತಿದ್ದರು. ಇದನ್ನು ನೋಡಿದ ಜೀತುವಿಗೆ 1000 ಪ್ರಶ್ನೆಗಳು ಹುಟ್ಟುಕೊಂಡಿದ್ದವು. ಜೀತುವಿಗೆ ತನ್ನ ತಾಯಿ ಹೇಳಿದ ಸಾರಿ ಮಾತುಗಳು ನೆನಪಾಗ್ತಾ ಇತ್ತು. ಕೊಳಲನ್ನು ಊದುತ್ತಿದ್ದನ್ನು ನಿಲ್ಲಿಸಿದ ಜೀತುವಿಗೆ ಆ 9 ಅಪ್ಸರೆಯರು ತನ್ನ ಜೊತೆ ಹೊರಡಲು ಹೇಳಿದ್ದರು. ಆದರೆ ಜೀತುವಿಗೆ ತನ್ನ ತಂಗಿ ರೋಶಿನಿಯನ್ನು ಕರೆದುಕೊಂಡು ಬಂದು ಉಳುಮೆ ಮಾಡಿಸಬೇಕಾಗಿತ್ತು. ಏಕೆಂದರೆ ಅವರ ಮನೆಯ ಮುಖ್ಯ ಕಸುಬು ಕೃಷಿಯಾಗಿತ್ತು. ಅದಕ್ಕಾಗಿ ಜೀತು ಆ ಅಪ್ಸರೆಯರೊಂದಿಗೆ 11 ತಿಂಗಳ ಕಾಲ ಸಮಯ ಕೇಳುತ್ತಾನೆ. ಜೀತುವಿನ ವಿನಂತಿಯಂತೆ ಆ ಅಪ್ಸರೆಯರು ಅವನಿಗೆ 11 ತಿಂಗಳ ಕಾಲ ಸಮಯ ಕೊಡುತ್ತಾರೆ. ಹಾಗೆ ಇದೇ ಕಠಿಣ ಮನಸ್ಸಿನಿಂದ ಜೀತು ಮುಂದೆ ಸಾಗಿ ರೋಶಿನಿಯ ಮನೆ ಸೇರುತ್ತಾನೆ. ಹಾಗೆ ರೋಶಿನಿಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಹಾಗೆ ಜೀತು ರೋಶಿನಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಪಂಡಿತರು ಹೇಳಿದಂತೆ ಹುಣ್ಣಿಮೆಯ ದಿನ ಸೂರ್ಯ ಹುಟ್ಟುಕ್ಕೂ ಮುಂಚೆ ರೋಶಿನಿ ಕೈಯಲ್ಲಿ ಉಳುಮೆಯನ್ನು ಸ್ಟಾರ್ಟ್ ಮಾಡಿಸ್ತಾನೆ. ಈ ವರ್ಷ ಜೀತುವಿಗೆ ಒಳ್ಳೆ ಬೆಳೆ ಕೂಡ ಆಗುತ್ತದೆ. ಹಾಗೆ ಖುಷಿಯಾಗಿ ಇದ್ದ ಜೀತುವಿಗೆ ತಾನು ಹೊರಡುವ ಸಮಯ ಬಂದೇ ಬಿಡುತ್ತದೆ. ಆ 9 ಅಪ್ಸರೆಯರು ಕೊಟ್ಟಂಥ ಸಮಯದಂತೆ ಆ ಅಪ್ಸರೆಯರು ಬಂದು ಜೀತುವನ್ನು ಕರೆದುಕೊಂಡು ಹೋಗ್ತಾರೆ. ಇದು ನಿಜವಾಗಿ ಆ ಉತ್ತರಾಖಂಡದಲ್ಲಿ ನಡೆದ ಘಟನೆ. ಇವತ್ತಿಗೂ ಕೂಡ ಜೀತು ಆ ಊರಿನಲ್ಲಿ ಅಥವಾ ಅವರ ಮನೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಜೀತು ಸಹಾಯ ಮಾಡ್ತಾ ಇದ್ದಾರೆ ಎಂಬ ನಂಬಿಕೆ ಇದೆ. ಅಲ್ಲಿ ಜೀತುವಿಗೆ ಒಂದು ವಿಶೇಷ ಮಂದಿರ ಸಹ ಕಟ್ಟಿದ್ದಾರೆ. ನೋಡಿದ್ರಲ್ಲ, ಹೌದು, ಇದು ಉತ್ತರಾಖಂಡದಲ್ಲಿ ನಡೆದಂತಹ ಪಕ್ಕಾ ಟ್ರೂ ಸ್ಟೋರಿ. ಅಲ್ಲಿನ ಜನರ ಪ್ರಕಾರ ಜೀತು ಇವತ್ತಿಗೂ ಸಹ ಅಲ್ಲಿನ ಜನರಿಗೆ ಸಹಾಯ ಮಾಡ್ತಾ ಇದ್ದಾನಂತೆ. ಜೀತುಗೋಸ್ಕರ ಅಲ್ಲಿನ ಜನ ಒಂದು ಟೆಂಪಲ್ ಸಹ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಆ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೆ ನಿಮಗೆ ಅಲ್ಲಿ ಯಾವುದೇ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಲೋಡ್ ಇರಲ್ಲ. ಹಾಗೆ ನಿಮಗೆ ಬ್ರೈಟ್ ಕಲರ್ ಡ್ರೆಸ್ ಸಹ ಅಲೋಡ್ ಇರಲ್ಲ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ಹಾರರ್ ಹಾಗೆ ಸಸ್ಪೆನ್ಸ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿ ತನಕ